ಮುಂದೆ ಮಕರ ರಾಶಿ, ಶತ್ರುಪೀಡೆ, ಮಾನಸಿಕ ಕಿರಿಕಿರಿ, ಖರ್ಚು, ಇದೆಲ್ಲದರಿಂದ ಹೈರಾಣ, ಸಾಕಾಗ್ತದೆ. ಗುರುವಿನ ಅನುಕೂಲ ಇಲ್ಲದ್ದು ಒಂದು ಕಾರಣ. ಮತ್ತು ಜನ್ಮದ ಉಚ್ಚ ಕುಜ, ಅದು ಅನಾವಶ್ಯಕವಾಗಿರ್ತಕ್ಕಂತಹ ಕೆಲವು ಬೇನೆಗಳಿಗೆ ಕಾರಣ ಆಗ್ತದೆ. ಉಚ್ಚ ಕುಜನ ಅನುಕೂಲ ಕೆಲವ್ರಿಗೆ ಆಗ್ತದೆ, ಕೆಲವ್ರಿಗೆ ಆಗೋದಿಲ್ಲ. ಅದೇ ಇರೋದೇ ಅದು ಚೆನ್ನಾಗಿ ಕುಜನು ಅನುಕೂಲಕರವಾಗಿ ಜಾತಕದಲ್ಲಿ ಇದ್ದರೆ ಒಳ್ಳೆಯದಾಗ್ತದೆ. ಕುಜನು ಕೆಟ್ಟಿದ್ದರೆ ಉಚ್ಚ ಕುಜ ಅಂಥ ನೆಮ್ಮದಿಯನ್ನು ಕೊಡೋದಿಲ್ಲ. ಮತ್ತು ದ್ವಿತೀಯ ಭಾವದಲ್ಲಿ ಎಲ್ಲ ಗ್ರಹರು ಬರ್ತಕ್ಕಂಥದ್ದು ಕುಂಭರಾಶಿಗೆ. ಇದೆಲ್ಲವೂ ಕೂಡ ಮಾನಸಿಕ ಕಿರಿಕಿರಿ, ಉದ್ವೇಗ, ಸಡನ್ನಾಗಿ ರಿಯಾಕ್ಟ್ ಮಾಡೋದು, ಆಮೇಲೆ ಪಶ್ಚಾತ್ತಾಪ ಪಡೋದು, ಆಮೇಲೆ ಧಾರ್ಷ್ಟ್ಯ ತೋರಿಸೋದು, ಕೊಬ್ಬು ಅಂತ. ನಾನಿರೋದೇ ಹಿಂಗೆ, ಏನಿವಾಗ ಮಾಡಬಾರದು ಮಾಡೋದು, ಅದನ್ನು ಸಮರ್ಥನೆ ಬೇರೆ ಮಾಡಿಕೊಳ್ಳೋದು, ದೌರಾತ್ಯ ಅಂತ ಕರೀತಾರೆ ಅದಕ್ಕೆ. ಇದೆಲ್ಲ ದೋಷಗಳು ಬರಲಿಕ್ಕೆ ಕುಜ ಕಾರಣ, ಆಯಿತಾ? ಹಾಗಾಗಿ ಭಾಳ ಹುಷಾರಾಗಿರಬೇಕು, ಅದೆಲ್ಲ ಅನಾವಶ್ಯಕ ಅಂತಂತ. ಸೊ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಮುಂದೆ ಹೋದರೆ ಸರಿ ಆಗ್ತದೆ. ಗುರುಗಳ ದರ್ಶನ ಮಾಡಿ, ರಾಯರ ದರ್ಶನ ಇರಲಿ, ರಾಯರ ಪ್ರಾರ್ಥನೆ ಮಾಡಿ, ಎಲ್ಲ ಗ್ರಹಾರಿಷ್ಟಗಳನ್ನು ಕೂಡ ಎಲ್ಲ ಬಗೆಯ ಗ್ರಹಾರಿಷ್ಟಗಳು ಕೂಡ ಗುರುಗಳ ಸೇವೆಯಿಂದ, ಗುರುಗಳ ಪ್ರಾರ್ಥನೆಯಿಂದ, ವಿಶೇಷವಾಗಿ ರಾಯರ ಪ್ರಾರ್ಥನೆ ಸೇವನೆಗಳಿಂದ ಪರಿಹಾರ ಆಗ್ತದೆ.